Hi friends, Nanu Maltesh. In this video, I am going to discuss about 10th standard or SSLC mathematics subject scoring package March-April 2020. ಇದರಲ್ಲಿ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತಹ ಆಟೋಮೆಟಿಕ್ ಪ್ರೋಗ್ರೆಷನ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಈ ಹಿಂದಿನ ಪ್ರೀವಿಯಸ್ ಎಕ್ಸಾಮ್ಸ್ಗಳಾಗಿರ್ತಕ್ಕಂಥ ನಡೆದಿರ್ತಕ್ಕಂತಹ ಆ್ಯನ್ಯಲ್ ಎಕ್ಸಾಮಿನೇಷನ್ ಮಾರ್ಚ್ 2019 ಆ್ಯಂಡ್ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಜೂನ್ 2019 ಆ್ಯಂಡ್ ಮಾಡೆಲ್ ಕ್ವಶನ್ ಪೇಪರ್ಸ್ ಆಫ್ 2019 set 1 set 2 and model question papers of 2020 set 1 set 2 ಮತ್ತು ಪ್ರಿಪ್ರೇಟರಿ ಎಕ್ಸಾಮಿನೇಷನ್ಸ್ ಫೆಬ್ರವರಿ 2019. ಇದು ಆಲ್ರೆಡಿ ನಡೆದಿರ್ತಕ್ಕಂಥ ಒಂದು ಎಕ್ಸಾಮ್ಸ್ಗಳಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ಗೆ ಸಂಬಂಧಪಟ್ಟಂತಹ ಚಾಪ್ಟರ್ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆ್ಯಂಡ್ 1 ಮಾರ್ಕ್ ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ and short answer questions 2 mark, long answers questions 3 mark and long answers question 4 mark and long answers questions 5 mark. ಇದರಲ್ಲಿರ್ತಕ್ಕಂಥ ಈ ರೀತಿಯ ಕ್ವಶನ್ಸ್ಗಳ ಬಗ್ಗೆ we have to discuss now. ಅದರಲ್ಲಿ in an arithmetic progression 3 1 -1 -3 etc. the common difference is -2 2 -5 5. ಇದನ್ನು ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 2ನಲ್ಲಿ ಕೇಳಿದ್ದಾರೆ. ಇಲ್ಲಿ ಕೇಳಿರುವ ಹಾಗೆ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಕಾಮನ್ ಡಿಫ್ರೆನ್ಸನ್ನು ಅಷ್ಟೇ ಕಂಡುಹಿಡಿಯೋಕ್ಕೆ ಕೇಳಿರೋದು. ಹೌ ಟು ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಅಂತಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ಎನಿ ಟು ಕಾನ್ಸಿಕ್ಯೂಟಿವ್ ನಂಬರ್ಸ್ ಈಸ್ ಕಾನ್ಸ್ಟೆಂಟ್. ಅದು ಗೊತ್ತಿದೆ ನಮಗೆ. ಅದನ್ನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಹಿಯರ್ we check out only first 2 consecutive terms, that is a1 a2. a1 ಅಂತಂದರೆ 3, a2 1 ಅಂತ ಅಂದ್ಕೊಂಡ್ರೆ a2 ಮೈನಸ್ a1 ಅಂತಂದರೆ 1 ಮೈನಸ್ 3. 1 ಮೈನಸ್ 3 is -2, that is ಆಪ್ಷನ್ ಎ is the right answer. ನೆಕ್ಸ್ಟು ಎರಡನೇ ಪ್ರಶ್ನೆ, if the nth term of an arithmetic progression an is equal to 24 minus 3n, then its ಸೆಕೆಂಡ್ ಟರ್ಮ್ ಈಸ್ 18 15 0 2 ಅಂತ ಇದೆ. ಇಲ್ಲಿ ಒಂದು ಎಂತ್ ಟರ್ಮನ್ನು ಕೊಟ್ಟಿರೋದು. ಎಂತ್ ಟರ್ಮ್ ಅಂತಂದರೆ ಎ ಎನ್, ದಟ್ ಈಸ್ ಲಾಸ್ಟ್ ಟರ್ಮ್ ಎ ಎನ್ ಈಸ್ ಈಕ್ವಲ್ ಟು 24 ಮೈನಸ್ 3n ಅಂತ. ಹಿಯರ್ ದೇ ಆಸ್ಕ್ ಟು ಫೈಂಡ್ ಸೆಕೆಂಡ್ ಟರ್ಮ್ ಅಂತಂದರೆ ಎನ್ ಈಸ್ ಈಕ್ವಲ್ ಟು 2. ವಿ ಪುಟ್ ಇನ್ ದ ಪ್ಲೇಸ್ ಆಫ್ ಎನ್, ದಟ್ ಈಸ್ 2. ಎರಡನ್ನ ಅಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ, 3 × 2 ಆಗುತ್ತೆ. 3 × 2 ಅಂದರೆ 6, 24 ಮೈನಸ್ 6 ಅಂದರೆ 18. ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಇದನ್ನು ಮಾರ್ಚ್ 2019ನಲ್ಲಿ ಕೇಳಿದ್ದಾರೆ. ಇಫ್ ದ nth term of an arithmetic progression is 5n plus 3, then third term of the arithmetic progression is 11 18 12 13 ಅಂತೇಳಿ ಜೂನ್ 2019ನಲ್ಲಿ ಕೇಳಿದ್ದಾರೆ. ಹಿಯರ್ ದ ಸೇಮ್ ಟೈಪ್ ಆಫ್ ಕ್ವಶನ್ಸ್ ಆರ್ ರಿಪೀಟಿಂಗ್. ಅಂತಂದರೆ ಎಂಥ ಟರ್ಮ್ನಾಗ ಇರ್ತಕ್ಕಂಥ ಕ್ವಶನ್ಸ್ಗಳು ನೋಡಿ ರಿಪೀಟ್ ಆಗ್ತದೆ ಅಂತಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇನ್ ದ ಕಮಿಂಗ್ ಎಕ್ಸಾಮಿನೇಷನ್ ವಿಚ್ ಈಸ್ ಟು ಬಿ ಹೆಲ್ಡ್ ಆನ್ 2020 ಮಾರ್ಚ್. ಅದರಲ್ಲೂ ಕೂಡ ಬರ್ಬೋದು. ಎಂಥ ಟರ್ಮ್ ಅಂತಂದರೆ ಏನ್ ಈಸ್ ಈಕ್ವಲ್ ಟು 5n plus 3. ದೆನ್ ಥರ್ಡ್ ಟರ್ಮ್ ಆಫ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತಂದರೆ ಸೇಮ್. In the place of n, we put n is equal to 3, that is 3. 5 into 3 ಅಂತ ಅಂದರೆ 5 3 is 15, 15 plus 3 ಅಂದರೆ 18. ಆಪ್ಷನ್ ಬಿ is equal to 18. ಇದು ರೈಟ್ ಆಗಿರುತ್ತೆ. ನೋಡಿ, ಇದು ಜೂನ್ 2019ನಲ್ಲಿ ಇದನ್ನು ಕೇಳಿದ್ದಾರೆ. ದ 10th term of an AP 5 9 13 etc. is 36 31 41 21. ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 1ನಲ್ಲಿ ಕೇಳಿದ್ದಾರೆ. ಇಲ್ಲಿ 10th term of an AP ಅಂತ ಅಂದರೆ ಇದು ಫಾರ್ಮುಲಾ, ವಾಟ್ ಫಾರ್ಮುಲಾ ವಿ ಹ್ಯಾವ್ ಟು ಯೂಸ್ ಹಿಯರ್ ಟು ಸಬ್ಸ್ಟಿಟ್ಯೂಟ್ ಅಂತ ಅಂದರೆ ಎ ಎನ್ ಈಸ್ ಈಕ್ವಲ್ ಟು a plus n minus 1 into d. ಇಲ್ಲಿ ಎ ಮೀನ್ಸ್ ಫಾರ್ ದ ಫಸ್ಟ್ ಟರ್ಮ್, ದಟ್ ಈಸ್ ಎ ಈಸ್ ಈಕ್ವಲ್ ಟು 5 ಆ್ಯಂಡ್ ಡಿ ಕಾಮನ್ ಡಿಫರೆನ್ಸ್ 9 minus 5 means 4 ಆ್ಯಂಡ್ n ಈಸ್ ಈಕ್ವಲ್ ಟು 10. n is equal to 10 ಇದೆ, a is equal to 5 ಇದೆ, ಮತ್ತು d is equal to 4 ಇದೆ.
ಅದನ್ನು ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಫಾರ್ಮುಲಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ಗೆಟ್ ಒನ್ ಕರೆಕ್ಟ್ ಆನ್ಸರ್. ಇಲ್ಲಿ ದೇರ್ ಆರ್ 4 ಆನ್ಸರ್ಸ್. ಔಟ್ ಆಫ್ 4 ಆನ್ಸರ್ಸ್ ಯು ಗೆಟ್ ದ ಕರೆಕ್ಟ್ ಆನ್ಸರ್ಸ್. ಯು ಚಾಯ್ಸ್ ದ ಕರೆಕ್ಟ್ ಆನ್ಸರ್. ಮತ್ತು ನೆಕ್ಸ್ಟ್, ಇಫ್ ದ nth ಟರ್ಮ್ ಆಫ್ an arithmetic progression, if the nth term of an arithmetic progression is 4n square minus 1, then the 8th term is 32, 31, 256, 255. Model question paper 2020 set 2 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇ, ಒಂದು nth ಟರ್ಮ್ ಅಂದರೆ ದಟ್ ಈಸ್ an. The nth term of an arithmetic progression is 4n square minus 1, that is an. an is equal to 4n square minus 1 ಇದೆ. ಸೊ ಅಲ್ಲಿ n is equal to 8 ಆಗುತ್ತೆ. 8th ಟರ್ಮ್ ಅಂದರೆ n is equal to 8 ಅಂತಂದರೆ ವಿ ಪುಟ್ n is equal to 8 ಇನ್ ದಿಸ್. ಸೊ ಇಲ್ಲಿ ಯಾವಾಗ ಏನಾಯ್ತು, 8 ಸ್ಕ್ವೇರ್ ಇಂಟು 4 ಮಾಡ್ಕೊಂಡು ಅದರಲ್ಲಿ 1 ಸಬ್ಟ್ರಾಕ್ಷನ್ ಮಾಡಿದ್ರೆ ವಿ ಗೆಟ್ 1 ಕರೆಕ್ಟ್ ವ್ಯಾಲ್ಯೂ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಒಂದು ವ್ಯಾಲ್ಯೂ ನಮಗೆ ಕರೆಕ್ಟಾಗಿ ದೊರೆಯುತ್ತೆ. ಸೊ ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 2 ನಲ್ಲಿ ಕೇಳಿದ್ದಾರೆ. ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್, 1 ಮಾರ್ಕಲ್ಲಿ. Write the formula to find the sum of the first 10 terms of an arithmetic progression whose first term is a and the last term is an. ಸೊ ಇದು ಜೂನ್ 2019 ಇದನ್ನು ಕೇಳಿದ್ದಾರೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ರೈಟ್ ದ ಫಾರ್ಮುಲಾ ಬರೀಲಿಕ್ಕೆ ಕೇಳಿದ್ದಾರೆ. ಏನಪ್ಪ ಅಂದರೆ ಫೈಂಡ್ ದ ಸಮ್ ಆಫ್ ದಿ ಫಸ್ಟ್ 10 ಟರ್ಮ್ಸ್ ಆಫ್ ಆನ್ ಆರ್ಥಮೆಟಿಕ್ ಪ್ರೋಗ್ರೆಷನ್. ಯಾವಾಗ ಅಂತಂದರೆ ಫಸ್ಟ್ ಟರ್ಮ್ ಎ ಕೊಟ್ಟಾಗ ಮತ್ತು ಲಾಸ್ಟ್ ಟರ್ಮ್ ಎನ್ ಕೊಟ್ಟಾಗ. ಸೊ ಹಾಗಾಗಿ ವಾಟ್ ಫಾರ್ಮುಲಾ ವಿ ಹ್ಯಾವ್ ಟು ರೈಟ್ ಹಿಯರ್ ಈಸ್ ಎ ಎನ್ ಕೊಟ್ಟಾಗ ಎನ್ ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎ ಎನ್. ಎನ್ ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎ ಎನ್. ಆ ಒಂದು ಫಾರ್ಮುಲಾನ ಇಲ್ಲಿ ನಾವು ಬರಿಬೇಕಾಗ್ತದೆ. ಇದು ನೋಡಿ ಜೂನ್ 2019 ಕೇಳಿದ್ದಾರೆ. ಇಫ್ ದ ಫಸ್ಟ್ ಟರ್ಮ್ ಆ್ಯಂಡ್ ದ ಕಾಮನ್ ಡಿಫರೆನ್ಸ್ ಆಫ್ ಅನ್ ಎ ಪಿ ಆರ್ 6 and 5 ರೆಸ್ಪೆಕ್ಟಿವ್ಲಿ, ಫೈಂಡ್ ಇಟ್ಸ್ ಥರ್ಡ್ ಟರ್ಮ್. ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 1 ಕೇಳಿದ್ದಾರೆ. ನೋಡಿ ಇಲ್ಲಿ ಫಸ್ಟ್ ಟರ್ಮ್ ಅಂತಂದರೆ ಇಲ್ಲಿ ರೆಸ್ಪೆಕ್ಟಿವ್ಲಿ ಕೇಳಿರೋದ್ರಿಂದ ಫಸ್ಟ್ ಟರ್ಮ್ ಈಸ್ 6 ಆ್ಯಂಡ್ ಕಾಮನ್ ಡಿಫರೆನ್ಸ್ ಡಿ ಈಸ್ 5. ಎ ಇಸ್ ಈಕ್ವಲ್ ಟು 6 ಆ್ಯಂಡ್ ಡಿ ಈಸ್ 5. ಫೈಂಡ್ ಇಟ್ಸ್ ಥರ್ಡ್ ಟರ್ಮ್ ಅಂತಂದರೆ ಎನ್ ಇಸ್ ಈಕ್ವಲ್ ಟು 3. ಸೊ ಎನ್ ಇಸ್ ಈಕ್ವಲ್ ಟು 3, ಎ ಇಸ್ ಈಕ್ವಲ್ ಟು 6 ಆ್ಯಂಡ್ ಡಿ ಈಸ್ 5 ಅಂತಂದರೆ, ಸೊ ಇಲ್ಲಿ ನಾವು ಉಪಯೋಗಿಸುವಂಥ ಯೂಸ್ ಮಾಡುವಂಥ ಫಾರ್ಮುಲಾ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಅದರಲ್ಲಿ ನಾವು ಥರ್ಡ್ ಟರ್ಮನ್ನು ಕಂಡುಹಿಡ್ಕೋಬೋದು. ಶಾರ್ಟ್ ಆನ್ಸರ್ ಕ್ವಶನ್ಸ್ 2 ಮಾರ್ಕ್. ಹೌ ಮೆನಿ 2-digit numbers are divisible by 3? Model question paper 2019 set 1 ಕೇಳಿದ್ದಾರೆ. ಇಲ್ಲಿ ಹೌ ಮೆನಿ 2-digit numbers ಅಂತಂದರೆ 2-digit numbers ಎಂಡ್ ಆಗೋದೇ 99. 100 ಅಂತಂದರೆ 3-digit ನಂಬರ್ ಬರುತ್ತೆ. ಸೊ 2-digit ನಂಬರು 1 ನಾವು ಚೆಕ್ಔಟ್ ಮಾಡಿದ್ರೆ ನೋಡಿ 10. ಸೊ 10 2-digit ನಂಬರ್ ಸ್ಟಾರ್ಟ್ ಆಗಿ 99ಗೆ ಕ್ಲೋಸ್ ಆಗುತ್ತೆ. ಸೊ 10 ಸ್ಟಾರ್ಟ್ ಆದರೂ ಕೂಡ ಅದು 3 ಡಿವಿಸಬಲ್ ಆಗಬೇಕು ಅಂತಂದರೆ, ಸೊ ದ ಫಸ್ಟ್ ಟರ್ಮ್ ಈಸ್ 12. ಸೊ 3 4s 12. ಸೊ ಅಲ್ಲಿಗೆ 12 ಸ್ಟಾರ್ಟ್ ಆಗಿ 99 ತನಕನೂ 3 ಡಿವೈಡ್ ಆಗ್ತವೆ. ಸೊ ಅದರೊಳಗಡೆ ಇರುವಂಥ ಹೌ ಮೆನಿ ಟೂ-digit ನಂಬರ್ಸ್ ಅಂತ ಅವನ್ನ ನಾವು ಇದು ಮಾಡ್ತಾ ಹೋದರೆ, ಸೊ ಫಸ್ಟ್ ಟರ್ಮ್ 12, ಆಮೇಲೆ 15, 18, 21, 24 ಈ ರೀತಿ ಹೋಗುತ್ತೆ. ಅಪ್ ಟು 99 ಕೂಡ 3 ಡಿವಿಸಬಲ್ ಆಗುತ್ತೆ. ಸೊ ಆ ರೀತಿ ಮಾಡಿಕೊಂಡು ಇದನ್ನು ಯಾವ ಫಾರ್ಮುಲಾ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಅಲ್ಲಿ ಈಗ ಎ ಅಂದರೆ 12 ಆಗುತ್ತೆ, ಎ ಎನ್ ಅಂತಂದರೆ 99 ಆಗುತ್ತೆ. ಆಮೇಲೆ ನೆಕ್ಸ್ಟು ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹೌ ಮೆನಿ 2-digit ನಂಬರ್ಸ್ ಅಂದರೆ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅದರಲ್ಲಿ ಹಾಕ್ಕೊಂಡು, ಆಮೇಲೆ ಡಿ ಅಂದರೆ 3 ಆಗುತ್ತೆ. ಯಾಕೆಂದರೆ ಡಿವಿಸಬಲ್ ಬೈ 3 ಅಂದರೆ ಡಿ ಇಸ್ ಈಕ್ವಲ್ ಟು ಕಾಮನ್ ಡಿಫ್ರೆನ್ಸ್ 3 ಆಗಿಬಿಡುತ್ತೆ. ಯಾಕೆಂದರೆ ಎಲ್ಲ 12, 15 ಅಂದರೆ ಸೊ ಅವುಗಳು ಕಾಮನ್ ಡಿಫ್ರೆನ್ಸು 3 ಆಗೋದ್ರಿಂದ ಆ ಫಾರ್ಮುಲಾ ಹಾಕ್ಕೊಂಡ್ರೆ ನಿಮಗೆ ವ್ಯಾಲ್ಯೂ ಸಿಗುತ್ತೆ. ಫೈಂಡ್ ದ 15th ಟರ್ಮ್ ಆಫ್ ದ ಆರ್ಥಮೆಟಿಕ್ ಪ್ರೋಗ್ರೆಷನ್ 3, 6, 9 ಎಕ್ಸೆಟ್ರಾ ಯೂಸಿಂಗ್ ಸೂಟಬಲ್ ಫಾರ್ಮುಲಾ ಅಂತ ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 2 ಕೇಳಿದ್ದಾರೆ. ಸೊ ಇಲ್ಲೂ ಕೂಡ ಫೈಂಡ್ ದ 15th ಟರ್ಮ್ ಅಂತ ಅಂದರೆ ಎ ಎನ್ ಫಾರ್ಮುಲಾನೇ. ಇಲ್ಲೂ ಕೂಡ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಫಾರ್ಮುಲಾ. ಸೊ ಅಲ್ಲಿ ಎ ಇಸ್ ಈಕ್ವಲ್ ಟು 3 ಆ್ಯಂಡ್ ಡಿ ಇಸ್ ಈಕ್ವಲ್ ಟು ಆಲ್ಸೋ 3. 6 minus 3 is also 3 and n is equal to 15. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ಗೆಟ್ ದ 15th ಟರ್ಮ್ ಎಷ್ಟು ಅಂತ ಗೊತ್ತಾಗುತ್ತೆ. ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ಅರ್ಥಮೆಟಿಕ್ ಸೀರೀಸ್ 2 + 7 + 12 + ಎಕ್ಸೆಟ್ರಾ ಯೂಸಿಂಗ್ ಸೂಟಬಲ್ ಫಾರ್ಮುಲಾ ಮಾರ್ಚ್ 2019. ಸೊ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಅಂದರೆ n is equal to 20 ಅಂತ ಆಗ್ಬಿಡುತ್ತೆ. ಸೊ ಇಲ್ಲಿ a is equal to 2 ಆ್ಯಂಡ್ d is equal to 7 - 2 ಅಂದರೆ 5.
ಸೊ ಎ ಇಸ್ ಕೊಡು 2, ಡಿ ಇಸ್ ಕೊಡು 5 ಆ್ಯಂಡ್ ಎನ್ ಇಸ್ ಕೊಡು 20 ಅಂತಂದರೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಸೂಟಬಲ್ ಫಾರ್ಮುಲಾ ಅಂತಂದರೆ ಸೊ ಎಸ್ ಎನ್ ಇಸ್ ಕೊಡು n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಆ ಫಾರ್ಮುಲಾದಲ್ಲಿ ಈ ಎಲ್ಲ ವ್ಯಾಲ್ಯೂಸ್ ಹಾಕ್ಬಿಟ್ರೆ ನೀವು ಗೆಟ್ ದ ಆನ್ಸರ್. ಸೊ ಇಟ್ ಈಸ್ ಫಾರ್ 2 ಮಾರ್ಕ್ ಆ್ಯಂಡ್ ಗಿವನ್ ಇನ್ ದ ಕ್ವಶನ್ ಪೇಪರ್ ಆಫ್ March 2019. Next, find arithmetic progression whose third term is 16 and the 7th term exceeds the 5th term by 12 ಅಂತ ನೋಡಿ. ಇದನ್ನು ಈ ಏನು ಸೆಂಟೆನ್ಸಲ್ಲಿ ವರ್ಡ್ ಪ್ರಾಬ್ಲಮಲ್ಲಿ ಕೊಟ್ಟಿರೋದನ್ನು ಇದನ್ನು ಏನು ಮಾಡಬೇಕು ಅಂದರೆ ಲೀನಿಯರ್ ಇಕ್ವೇಷನ್ಸ್ ಆಫ್ ಇದು ಪೇರ್ಸ್, ಲೀನಿಯರ್ ಪೇರ್ಸ್ ಅದರಲ್ಲಿ ಬರ್ಕೊಂಬಿಟ್ರೆ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅದರಲ್ಲಿ ಬರ್ಕೋಬೇಕಿಲ್ಲಿ. ಆ ಪೇರ್ಸ್ ಆಗಿ ಬರ್ಕೊಳ್ಳೋದು ಅಂತಂದರೆ ಫಸ್ಟ್ ಯಾವುದು ಹೂಸ್ ಥರ್ಡ್ ಟರ್ಮ್ ಈಸ್ 16 ಅಂತಂದರೆ a + 2d = 16 ಅದರಲ್ಲೊಂದು ಲೀನಿಯರ್ ಇಕ್ವೇಷನ್ ಅದು ಒಂದು ಬರುತ್ತೆ. ನಂತರ 7th ಟರ್ಮ್ a7 = ಎಕ್ಸೀಡ್ಸ್ ದ 5th ಟರ್ಮ್ ಅಂದರೆ a5 + 12 ಅದರಲ್ಲಿ ಒಂದು ಇಕ್ವೇಷನ್ ಬರುತ್ತೆ. ಎರಡನ್ನೂ ಕೂಡ ಎಲಿಮಿನೇಷನ್ ಮೆಥಡಲ್ಲಿ ಅಥವಾ ಅದರ್ ಮೆಥಡಲ್ಲಿ ಅದನ್ನು ಸಿಂಪ್ಲಿಫೈ ಮಾಡ್ಕೊಂಡಾಗ ಯು ಗೆಟ್ ದ ಎ ಆ್ಯಂಡ್ ಡಿ. ಆ ಎ ಆ್ಯಂಡ್ ಡಿ ಗೊತ್ತಾಯ್ತು ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಿಮಗೆ ಗೊತ್ತಾಗುತ್ತೆ. ಇದು ಪ್ರಿಪ್ರೇಟ್ರಿ ಫೆಬ್ರವರಿ 2019 ಕೇಳಿದ್ದಾರೆ. ಇನ್ನು ಲಾಂಗ್ ಆನ್ಸರ್ಸ್ ಕ್ವಶನ್ಸ್ 3 ಮಾರ್ಕಲ್ಲಿ ನೋಡಿ, ಇವೆಲ್ಲ ದೀಸ್ ಕ್ವಶನ್ಸ್ ನೀಡ್ಸ್ ಮೋರ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಮೋರ್ ಸ್ಟೆಪ್ಸ್ ಆಗಿರೋದ್ರಿಂದ ಸೊ ಇವುಗಳನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹಾಗೇನೆ ಓರಲಿ. ಸೊ ಹಾಗಾಗಿ ಜಸ್ಟ್ ಓದ್ಕೊಂಡು ಹೋಗ್ತೀನಿ. ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹ್ಯಾಸ್ 37 ಟರ್ಮ್ಸ್. ದ ಸಮ್ ಆಫ್ ದಿ ಮಿಡಲ್ ಟರ್ಮ್ ಆ್ಯಂಡ್ ದ 2 ಟರ್ಮ್ಸ್ adjacent one on either side to it is 225. If the sum of the last 3 terms is 429, find the first 3 terms of the arithmetic progression. So ಇದನ್ನು ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 2 ನಲ್ಲಿ ಕೇಳಿದ್ದಾರೆ. ಇಲ್ಲಿ ಫೈಂಡ್ ದ ಫಸ್ಟ್ 3 terms of the arithmetic progression ಅಂದರೆ ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ದ ಫಸ್ಟ್ 3 terms of the arithmetic progression ಲೈಕ್ ದಿಸ್ ಏನೋ ಎನೋ ಎ ಮೈನಸ್ ಡಿನೋ ಎ ಮೈನಸ್ ಡಿ ಎ ಪ್ಲಸ್ ಡಿ ಆ ಥರನೋ ಅವನು ತೊಗೊಂಡು ಅವುಗಳ ಇದನ್ನೆಲ್ಲ ನೀವು ಮಾಡ್ಕೋಬೇಕಾಗತ್ತೆ. ದೀಸ್ ಟೈಪ್ ಆಫ್ ಪ್ರಾಬ್ಲಮ್ಸ್ ನೀಡ್ಸ್ ಮೋರ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಮೋರ್ ಸ್ಟೆಪ್ಸ್. ಹಾಗಾಗಿ ಇಲ್ಲಿ ಹೇಳೋದಕ್ಕೆ ಆಗೋದಿಲ್ಲ, ಡಿಟೇಲಾಗಿ ಹೇಳೋದಕ್ಕೆ ಆಗಲ್ಲ. ದ ರೇಷಿಯೋ ಆಫ್ ದ 11th ಟರ್ಮ್ ಟು ದ 18th ಟರ್ಮ್ಸ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 2/3. ಫೈಂಡ್ ದ ರೇಷಿಯೋ ಆಫ್ ದ 5th ಟರ್ಮ್ ಟು 21st ಟರ್ಮ್ ಆ್ಯಂಡ್ ಆಲ್ಸೋ ದ ರೇಷಿಯೋ ಆಫ್ ದ ಸಮ್ ಆಫ್ ದಿ ಫಸ್ಟ್ 5 ಟರ್ಮ್ಸ್ ಟು ದ ಸಮ್ ಆಫ್ ದಿ ಫಸ್ಟ್ 21 ಟರ್ಮ್ಸ್. ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 2 ನಲ್ಲಿ ಈ ಥರದ ಒಂದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸನ್ನು ಕೇಳಿದ್ದಾರೆ. The 7th term of an arithmetic progression is 4 times its second term and 12th term is 2 more than 3 times of its 4th term. Find the progressions. So ಇದನ್ನು ಫಾರ್ 3 ಮಾರ್ಕು ಮಾರ್ಚ್ 2019 ನಲ್ಲಿ ಇದನ್ನು ಕೇಳಿದ್ದಾರೆ ಎನ್ನುವಂಥದ್ದು. ಸೊ ನೆಕ್ಸ್ಟ್, a line segment is divided into 4 parts forming an arithmetic progression. The sum of the lengths of third and fourth parts is 3 times the sum of the lengths of first 2 parts. If the length of fourth part is 14 centimeter, find the total length of the line segment. ಇದನ್ನು ಮಾರ್ಚ್ 2019 ಕೂಡ ಕೇಳಿದ್ದಾರೆ. ನೀವು ಇದನ್ನು ಲೆಟ್ 4 ಪಾರ್ಟ್ಸ್ ಏನು ಅಸ್ಯೂಮ್ ಮಾಡ್ಕೋಬೇಕು, ಅವುಗಳನ್ನು ಜನರಲ್ ಫಾರ್ಮಲ್ಲಿ ಅಸ್ಯೂಮ್ ಮಾಡಿಕೊಂಡು ಮಾಡಬೇಕಾಗುತ್ತೆ. The sum of first 10 terms of an arithmetic progression is 210 and sum of its first n-1 terms is 171. If the first term is 3, then write the arithmetic progression. This is model question paper 2020 ಸೆಟ್ 2 ನಲ್ಲಿ ಇದನ್ನು ಕೇಳಿದ್ದಾರೆ. ಸೊ ಇದನ್ನು ಕೂಡ ಸ್ಟೆಪ್ಸ್ಗಳನ್ನು ನೀಟಾಗಿ ನಾವು ಮಾಡ್ಕೋಬೇಕು. ನೋಡಿ, ಇಲ್ಲಿ 3 ಮಾರ್ಕ್ ಕ್ವಶನ್ಸ್ ಇದ್ದೇ ಇರುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. 5 ಕ್ವಶನ್ಸ್ ಇದೆ. ಸೊ ಲಾಂಗ್ ಆನ್ಸರ್ ಕ್ವಶನ್ಸ್ 4 ಮಾರ್ಕಲ್ಲಿ ದ ಸಮ್ ಆಫ್ 4 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ವಿಚ್ ಆರ್ ಇನ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 32 and the ratio of the product of the first and the last term to the product of 2 middle terms is 7:15. ಫೈಂಡ್ ದ ನಂಬರ್ ಅಂತ ಕೇಳಿದ್ದಾರೆ. ಸೊ ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 1 ನಲ್ಲಿ ಕೇಳಿದ್ದಾರೆ. ಇದನ್ನು ಕೂಡ ಈಸಿಯಾಗಿದೆ, ಇದನ್ನು ಸೊಲ್ಯೂಷನನ್ನು ಕಂಡುಹಿಡಿಬೋದು. In an arithmetic progression of 50 terms, the sum of first 10 terms is 210 and the sum of last 15 terms is 2565, 2565. Find the arithmetic progression ಅಂತ ಹೇಳಿ ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 1 ನಲ್ಲಿ ಇದನ್ನು ಕೇಳಿದ್ದಾರೆ. The sum of the 4th and 8th terms of an arithmetic progression is 24 and the sum of the 6th and 10th terms is 44. Find the first 3 terms of the arithmetic progression. This is also for 4 mark. ಇದು ಜೂನ್ 2019 ನಲ್ಲಿ ಕೇಳಿದ್ದಾರೆ. ಇದನ್ನು ಕೂಡ ಫೈಂಡ್ ದ ಫಸ್ಟ್ 3 ಟರ್ಮ್ಸ್ ಅಂತ ಅಂದಾಗ ನಾವು ಅಸ್ಯೂಮ್ ಮಾಡ್ಕೋಬೇಕು. ಅದು ಜನರಲ್ ಫಾರ್ಮಲ್ಲಿ ಆ ಥರ ಮಾಡಿಕೊಂಡ್ರೆ ಇದು ಬರುತ್ತೆ.
The pth, qth and rth term of an arithmetic progression are a, b and c respectively. Prove that a into q minus r plus b into r minus p plus c into p minus q is equal to 0. Model question paper 2020 set 1 ಅಲ್ಲಿ ಇದನ್ನು ಕೇಳಿದ್ದಾರೆ. ಸೊ ಇದು ಕೂಡ ಇಟ್ ನೀಡ್ಸ್ ಮೋರ್ ಎಕ್ಸ್ಪ್ಲನೇಷನ್, ಹಾಗಾಗಿ ಇದನ್ನು ಹೇಳಲಿಕ್ಕಾಗಲ್ಲ. ಸೊ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ಇದನ್ನು ಸಾಧ್ಯವಾದರೆ ಇವುಗಳನ್ನು ಸೊಲ್ಯೂಷನ್ಗಳನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಮಾಡೋಣ. The sum of the first three terms of an AP is 33 if the product of the first term and third term exceeds the second term by 29, then find the AP ಅಂತ ಇದೆ. ಸೊ ಮಾಡಲ್ ಕ್ವಶನ್ ಪೇಪರ್ 2020 ಸೆಟ್ 1 ಅದರಲ್ಲಿ ಇದನ್ನು ಕೇಳಿದ್ದಾರೆ. ಸೊ ಇದನ್ನು ಕೂಡ ಸೊಲ್ಯೂಷನನ್ನು ಕಂಡುಹಿಡಿಬೋದು. If the sum of first 8 terms of arithmetic progressions is 136 and that of first 15 terms is 465, then find the sum of first 25 terms. Model question paper 2020 set 2 ನಲ್ಲಿ ಇದನ್ನು ಕೇಳಿದ್ದಾರೆ ಎನ್ನುವಂಥದ್ದು. The sum of the 5th and 9th terms of an arithmetic progression is 40. On the sum of the 8th and 14th term is 64. Find the sum of first 20 terms. Model question paper 2020 set 2 ನಲ್ಲಿ ಇದನ್ನು ಕೇಳಿದ್ದಾರೆ. ಸೊ ಇದು ಸಿಂಪಲ್ ಆಗಿದೆ, ಮಾಡ್ಬೋದು ಇದನ್ನು. The sum of first 8 term of an AP is 100 and the sum of first 19 terms is 551. Find AP ಅಂತೇಳಿ ಪ್ರಿಪ್ರೇಟರಿ ಫೆಬ್ರವರಿ 2019 ಅಲ್ಲಿ ಕೇಳಿದ್ದಾರೆ. The third term of an AP is 8 and the ninth term of an AP exceeds 3 times the third term by 2. Find the sum of its first 19 terms ಅಂತ ಪ್ರಿಪ್ರೇಟರಿ ಫೆಬ್ರವರಿ 2019 ಅಲ್ಲಿ ಇದನ್ನು ನೋಡಿ ಇಂಟರ್ನಲ್ ಚಾಯ್ಸ್ ಕ್ವಶನ್ಸ್ ಎರಡು ಕೂಡ ಅಲ್ಲಿ ಕೇಳಿದ್ದಾರೆ. ಇವಕ್ಕೆಲ್ಲ ಸೊಲ್ಯೂಷನ್ಸ್ಗಳನ್ನು ತುಂಬ ಸುಲಭ ಇದೆ, ಕಂಡುಹಿಡಿಬೋದು. ಯಾವುದೋ ಅಂಥ ಡಿಫಿಕಲ್ಟ್ ಕ್ವಶನ್ಸ್ಗಳಲ್ವೇ ಅಲ್ಲ. ನೋಡಿ ಈ ರೀತಿಯ ಒಂದು ಕ್ವಶನ್ಸ್ಗಳನ್ನು ನೀವು ಬಿಡಿಸಿ, ಇದು ಒಂದು ರೀತಿ ಏನು ಅಂತಂದರೆ ಇವುಗಳಿಗೆ ನೀವು ಸೊಲ್ಯೂಷನ್ಸ್ಗಳನ್ನು ಕಂಡುಹಿಡಿದು ಒಂದು ಕಡೆ ಬರ್ಕೊಂಡ್ರೆ ನಿಮಗೆ ಸ್ಕೋರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಮತ್ತು ಯಾವುದೇ ಥರದ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್, ಅಪ್ಲೈಡ್ ಕ್ವಶನ್ಸ್ಗಳನ್ನು ಕೊಟ್ಟಾಗಲೂ ಕೂಡ ನಿಮಗೆ ಸುಲಭವಾಗಿ ಸೊಲ್ಯೂಷನ್ಸ್ಗಳನ್ನು ಕಂಡುಹಿಡಲಿಕ್ಕೆ ಸುಲಭ ಆಗುತ್ತೆ. ಲಾಂಗ್ ಆನ್ಸರ್ ಕ್ವಶನ್ಸ್ 5 ಮಾರ್ಕು ಯಾವುದು ಕೂಡ ಇದುವರೆಗೂ ಇಲ್ಲ. ಹಾಗಾಗಿ ನೋಡಿ ನಿಮಗೆ ಆಲ್ ದ ಬೆಸ್ಟ್, ಥ್ಯಾಂಕಿಂಗ್ ಯು ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ ಮಾಲತೇಶ ನೀಲಪ್ಪ. ಮತ್ತು ನೋಡಿ ಇದನ್ನು ನಾನು ಈ PDF ಫೈಲನ್ನು ಬ್ಲಾಗರಲ್ಲಿ ಹಾಕ್ಬಿಟ್ಟಿದ್ದೀನಿ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. http://malatesh1971.blogspot.com ಇದರಲ್ಲಿ ನೀವು ಲಾಗಿನ್ ಆದರೆ ಅಲ್ಲಿ ನೀವು ಇದನ್ನು ಈ ಏನು PDF ಫೈಲ್ ಇದೆಯಲ್ಲ ಇದು, ಸೊ ಸೇಮ್ ಫೈಲನ್ನೇ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಓದ್ಕೊಳ್ಳೋಕ್ಕೆ ನಿಮಗೆ ಅನುಕೂಲ ಆಗ್ತದೆ. ಸೊ ಹಾಗಾಗಿ ಫ್ರೆಂಡ್ಸ್, ಇಲ್ಲಿ 4 ಮಾರ್ಕ್ದು ಇದ್ದೇ ಇರುತ್ತೆ ಅಂತ ಆಯಿತು. ಅಲ್ಲಿಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ಸಲ್ಲಿ 4 ಮಾರ್ಕ್ ಕ್ವಶನ್ಸು ಡೆಫಿನೆಟಾಗಿ ಒಂದಿರುತ್ತೆ, ಅದು ಇಂಟರ್ನಲ್ ಚಾಯ್ಸ್ ಇರುತ್ತೆ. ಮತ್ತು ಆಟೋಮೆಟಿಕಲಿ 3 ಮಾರ್ಕ್ ಕ್ವಶನ್ಸ್ ರಿಗಾರ್ಡಿಂಗ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಈಸ್ ಆಲ್ಸೋ ದೇರ್. ಸೊ ಅದು ಕೂಡ ಒಂದು ಕ್ವಶನ್ಸು ಇದ್ದೇ ಇರುತ್ತೆ. ಆಮೇಲೆ ನೆಕ್ಸ್ಟ್ 2 ಮಾರ್ಕ್ದು ಕೂಡ ಇದೆ ನೋಡಿ. 2 ಮಾರ್ಕ್ದಲ್ಲಿ ಸಮ್ಮು ಮತ್ತು ಎಂಥ ಟರ್ಮ್ ಕಂಡುಹಿಡಿಯೋದು ಕೂಡ ಇರುತ್ತೆ ಅಂತ ಆಯಿತು. ನಂತರ ವೆರಿ ಶಾರ್ಟ್ ಕ್ವಶನ್ಸು ಕೂಡ ನೋಡಿ ಜೂನಲ್ಲಿ ಕೇಳಿರೋದ್ರಿಂದ ಇದರಲ್ಲೂ ಕೂಡ ಒಂದು ಕ್ವಶನ್ ಇರ್ಬೋದು. ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತಲೂ ಡೆಫಿನೆಟಾಗಿ ಇದ್ದೇ ಇರುತ್ತೆ, ಯಾವುದು ಏನು ಎಂಥ ಟರ್ಮ್ ಕಂಡುಹಿಡಿತಕ್ಕಂಥದ್ದು ಅನ್ನುವಂಥದ್ದು. ನೋಡಿ ಇಷ್ಟು ಅಂಶಗಳನ್ನು, ದೀಸ್ ಆರ್ ದ ಥಿಂಗ್ಸ್ ಯು ಶುಡ್ ನೋ ಇನ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್. ದಿಸ್ ವಿಡಿಯೋ ಮೇ ಹೆಲ್ಪ್ ಅಂತ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಇದನ್ನು ಈ PDF ಫೈಲನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನೀವು, ಇದು ಬ್ಲಾಗರಲ್ಲಿದೆ. ಡೌನ್ಲೋಡ್ ಮಾಡಿಕೊಂಡು ಅವುಗಳನ್ನು ಒಂದು ಕಡೆಗೆಲ್ಲ ಬರ್ಕೊಂಡು ಸಾಲ್ವ್ ಮಾಡಿ ಇಟ್ಕೊಂಬಿಡಿ, ಓದಲಿಕ್ಕೆ ಅನುಕೂಲ ಆಗುತ್ತೆ ಎನ್ನುವಂಥದ್ದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್.